ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀ ಪರಮೇಷ್ಠಿ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಅಕ್ಷತೃತೀಯೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಅಕ್ಷತೃತೀಯೆ ಅಥವಾ ಅಕ್ಷಯ ತೃತೀಯ ದಿನದ ಮಹತ್ವ, ಪೂಜೆಗೆ, ಚಿನ್ನ ಖರೀದಿಗೆ ಸುಮುಹೂರ್ತ ಹಾಗೂ ಚಿನ್ನ ಖರೀದಿಸಲೇಬೇಕಾ, ಚಿನ್ನ ಖರೀದಿಗೆ ಯಾಕೆಷ್ಟು ಮಹತ್ವ, ಚಿನ್ನ ಖರೀದಿಸೋಕ್ಕೆ ಆಗದೇ ಇದ್ದವರು ಬೇರೆ ಏನನ್ನು ಖರೀದಿಸಬಹುದು ಅಂತ ನೋಡೋಣ. ವೀಕ್ಷಕರೇ, ಅಕ್ಷಯ ತೃತೀಯ ಅತ್ಯಂತ ಮಹತ್ವವಾದದ್ದು. ಈ ಬಾರಿ ನೋಡಿ, ವೃಷಭ ರಾಶಿಯಲ್ಲಿ ಗುರು ಚಂದ್ರರ ಯುತಿಯಿಂದಾಗಿ ಗಜಕೇಸರಿ ಯೋಗ ರೂಪುಗೊಂಡಿದೆ. ಮೀನರಾಶಿಯಲ್ಲಿ ಬುಧ ಹಾಗೂ ಶುಕ್ರರ ಸಂಯೋಗ ಲಕ್ಷ್ಮೀನಾರಾಯಣ ಯೋಗ ಉಂಟಾಗಿದೆ. ಇದರಿಂದ ಯಾವ ರಾಶಿಯವರಿಗೆ ಯಾವೆಲ್ಲ ಫಲಗಳು ಉಂಟಾಗುತ್ತವೆ ಅನ್ನೋದನ್ನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ, ನೋಡ್ಕೊಳ್ಳಿ. ಇನ್ನು ಅಕ್ಷಯ ತೃತೀಯವನ್ನು ಯುಗಗಳಿಂದಲೂ ಆಚರಿಸಲಾಗ್ತಿದ್ದು, ಈ ಶುಭ ದಿನದಿಂದಲೇ ತ್ರೇತಾಯುಗ ಆರಂಭವಾಗಿದ್ದು ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಇದೇ ವೈಶಾಖ ಶುದ್ಧ ತದಿಗೆಯೆಂದೇ ಹಯಗ್ರೀವರ ಅವತಾರ ಆಗಿದ್ದು, ಪರಶುರಾಮರು ಜನಿಸಿದ್ದು ಮತ್ತು ಕಾಯಕ ಯೋಗಿ ಅಣ್ಣ ಬಸವಣ್ಣನವರು ಕೂಡ ಜನಿಸಿದ ದಿನ. ಶಿವನ ಕೃಪಾ ಕಟಾಕ್ಷದಿಂದ ಕುಬೇರನು ಅಲಕಾಪುರಿಯ ಆಧಿಪತ್ಯವನ್ನು ವಹಿಸಿಕೊಂಡು ಧನಾಧಿಪತಿಯಾಗಿದ್ದು ಕೂಡ ಇದೇ ದಿನ. ಹೀಗಾಗಿಯೇ ಈ ದಿನ ಕೆಲವರು ಕುಬೇರನನ್ನು ಕೂಡ ಪೂಜಿಸ್ತಾರೆ. ಭಗವಾನ್ ಶ್ರೀಕೃಷ್ಣನನ್ನು ಆತನ ಬಡ ಸ್ನೇಹಿತ ಸುಧಾಮ ಅಥವಾ ಕುಚೇಲ ಭೇಟಿಯಾದ ದಿನ ಕೂಡ ಇದೇ ಆಗಿದೆ. ಇಡೀ ಅವಲಕ್ಕಿಯನ್ನು ಪಡೆದು ತಿಂದ ಶ್ರೀಕೃಷ್ಣ ತನ್ನ ಗೆಳೆಯನಿಗೆ ಅನಂತ ಫಲಗಳನ್ನೇ ಕರುಣಿಸ್ತಾನೆ. ಹೀಗಾಗಿ ನೀವು ಈ ದಿನ ಬಾಯಾರಿ ಬಂದವರಿಗೆ ಅಥವಾ ಬಡವರಿಗೆ ನೀರು, ಮಜ್ಜಿಗೆ, ವಸ್ತ್ರಗಳು, ಹೊದ್ದಿಕೆ, ಬೀಸಣಿಗೆ, ಆಹಾರ, ರಸಭರಿತ ಹಣ್ಣು ಮೊದಲಾದವುಗಳನ್ನು ದಾನ ಮಾಡಿ ಅನಂತ ಪುಣ್ಯವನ್ನು ಗಳಿಸಬಹುದು. ಹೆಸರೇ ಹೇಳೋ ಹಾಗೆ ಈ ದಿನ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಅದು ಅಕ್ಷಯ ಫಲವನ್ನು ಕೊಡುತ್ತೆ, ಅಭಿವೃದ್ಧಿಯಾಗುತ್ತೆ. ಅಕ್ಷಯ ಅಂದರೆ ಕ್ಷಯಿಸದಿರುವುದು, ಕ್ಷಯ ಆಗದೇ ಇರತಕ್ಕಂಥದ್ದು ಅಕ್ಷಯ. ಯಾವುದು ವೃದ್ಧಿಯಾಗುತ್ತೋ ಅದು ಅಕ್ಷಯ. ಹೀಗಾಗಿ ದೇಶದ ಬಹುತೇಕ ಭಾಗಗಳಲ್ಲಿ ಗೃಹ ಪ್ರವೇಶ, ನಾಮಕರಣ, ಯಾಗ ಯಜ್ಞಗಳನ್ನು, ಜಪತಪಾದಿಗಳನ್ನು ಆಚರಿಸ್ತಾ ಇರ್ತಾರೆ ಜನ. ಮತ್ತು ಈ ದಿನ ದಾನಕ್ಕೆ ಹೆಚ್ಚು ಮಹತ್ವ ಇದೆ. ಈ ಬಾರಿ ತದಿಗೆ ತಿಥಿ ಅಥವಾ ತೃತೀಯ ತಿಥಿ 2025 ಏಪ್ರಿಲ್ 29ನೇ ತಾರೀಕು ಸಂಜೆ 5:31 ಆರಂಭ ಆಗಿ ಏಪ್ರಿಲ್ 30ನೇ ತಾರೀಕು ಬುಧವಾರ ಮಧ್ಯಾಹ್ನ 2:12 ಮುಕ್ತಾಯ ಆಗುತ್ತೆ. ಪೂಜೆಗೆ, ದಾನಕ್ಕೆ ಶುಭ ಮುಹೂರ್ತ ಏಪ್ರಿಲ್ 30ರಂದು ಬೆಳಗ್ಗೆ 5:40 ಮಧ್ಯಾಹ್ನ 12:18 ಕೂಡ ಇದೆ. ಈ ಶುಭ ಮುಹೂರ್ತದಲ್ಲಿ ದಾನ ಧರ್ಮಾದಿಗಳನ್ನು ನೀವು ಮಾಡಿಕೊಳ್ಬಹುದು. ಈ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮತ್ತು ಸ್ನಾನಕ್ಕೆ 1-2 ಹನಿ ಗಂಗಾಜಲವನ್ನು ಕೂಡ ಬಳಸ್ಕೊಳ್ಳಿ. ಇದರಿಂದ ಪುಣ್ಯತೀರ್ಥಗಳಲ್ಲಿ ಮಿಂದಷ್ಟೇ ಫಲ ಸಿಗುತ್ತೆ. ಸ್ನಾನದ ಬಳಿಕ ಹಳದಿ ವಸ್ತ್ರವನ್ನು ಧರಿಸಿಕೊಂಡು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಿ. ಗಣಪತಿ, ಲಕ್ಷ್ಮಿ, ವಿಷ್ಣು, ಶಿವ, ಪಾರ್ವತಿಯರನ್ನು ಭಕ್ತಿ ಶ್ರದ್ಧೆಗಳಿಂದ ನಾನಾ ಬಗೆಯ ಸ್ತೋತ್ರಗಳಿಂದ ಪೂಜೆ ಮಾಡಿಕೊಳ್ಳಿ. ಅಗ್ನಿಹೋತ್ರ ಮೊದಲಾದ ಹೋಮ ಹವನಗಳ ಮೂಲಕ ಕೂಡ ಈ ದಿನ ವಿಶ್ವಶಕ್ತಿಯನ್ನು ಅಥವಾ ಭಗವಂತನನ್ನು ಪೂಜಿಸಬಹುದು. ಇದರಿಂದ ಯಶಸ್ಸು, ಅದೃಷ್ಟ, ಅಭಿವೃದ್ಧಿ ನಿಮ್ಮದಾಗುತ್ತೆ. ಇನ್ನೊಂದು ವಿಶೇಷ ಏನಂದರೆ, ಅಕ್ಷಯ ತೃತೀಯದ ದಿನ ಚಿನ್ನ ಖರೀದಿ. ಚಿನ್ನ ಇವತ್ತು ಖರೀದಿ ಮಾಡೋದಕ್ಕೆ ಜನ ಯಾಕಿಷ್ಟು ಮುಗಿ ಬೀಳ್ತಾರೆ ಅನ್ನೋ ಪ್ರಶ್ನೆ ಇದೆ. ಯಾಕೆಂದರೆ ಚಿನ್ನ ಸಮೃದ್ಧಿಯ ಸಂಕೇತ. ಈ ದಿನ ಚಿನ್ನನ ನಾವು ತಗೊಳ್ತೀವಿ ಅಂತಂದರೆ ನಮ್ಮಲ್ಲಿ ಅದನ್ನು ಖರೀದಿಸುವಷ್ಟು ಶಕ್ತಿ ಅಥವಾ ಹಣ, ಸೌಭಾಗ್ಯ ಇದೆ ಅಂತ ಅರ್ಥ. ಅಲ್ಲದೆ ಪ್ರತಿ ವರ್ಷವೂ ಹೀಗೇ ಚಿನ್ನ ಕೊಳ್ಳುವಷ್ಟು ಶಕ್ತಿ ನಮಗೆ ಇನ್ನಷ್ಟು ಸಿಗಲಿ ಅನ್ನೋ ಬಯಕೆ. ಆದರೆ ದಯವಿಟ್ಟು ಒಂದು ವಿಷಯವನ್ನು ಗಮನಿಸಿ, ಯಾರು ಕೂಡ ಸಾಲವನ್ನು ಮಾಡಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಡಿ. ಇದರಿಂದ ಜೀವನದುದ್ದಕ್ಕೂ ಸಾಲ ಮಾಡೋದು, ಅದನ್ನು ತೀರಿಸೋದು ಇದೇ ಆಗ್ತಾ ಇರುತ್ತೆ. ಇನ್ನೊಂದು, ನಾವು ಚಿನ್ನ ಖರೀದಿ ಮಾಡೋದಕ್ಕಾಗೋದಿಲ್ಲ ಅನ್ನೋದಾದರೆ ಏನು ಮಾಡ್ಬೋದಪ್ಪ ಅಂದರೆ, ಚಿನ್ನದ ಬದಲು ಈ ದಿನ ಅರಿಶಿನವನ್ನು ಮನೆಗೆ ತನ್ನಿ, ಅಥವಾ 27 ಗುಲಗಂಜಿಯನ್ನು ತಂದು ಹಳದಿ ವಸ್ತ್ರದಲ್ಲಿ ಕಟ್ಟಿ ದೇವರ ಮನೆಯಲ್ಲಿಡಿ. ಇದರಿಂದ ಮುಂದಿನ ವರ್ಷದೊಳಗೆ ಚಿನ್ನ ಕೊಳ್ಳುವಷ್ಟು ಆರ್ಥಿಕ ಶಕ್ತಿ ನಿಮ್ಮದಾಗತ್ತೆ. ಇಷ್ಟೆಲ್ಲ ಪೂಜೆ ಪುನಸ್ಕಾರ, ದಾನ ಧರ್ಮಾದಿಗಳನ್ನು ಮಾಡುವಾಗ ನಿಮ್ಮ ಪೂರ್ವಿಕರನ್ನು ನೆನಪಿಸ್ಕೊಳ್ಳೋದನ್ನು ಮರಿಬೇಡಿ. ಅವರಿಂದಾಗೇ ಅವರು ತೃಪ್ತರಾಗಿದ್ದರೆ ಮಾತ್ರ ನಿಮ್ಮ ಅಭ್ಯುದಯ ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಳಾನಿ ಭವಂತು.